Hello everyone, welcome back to another vlog. ನನ್ನ ಇಂದೋರ್ ವ್ಲಾಗ್ ಫಸ್ಟ್ ಪಾರ್ಟ್ಗೆ ತುಂಬ ಪ್ರೀತಿ ತೋರಿಸಿದ್ದೀರಾ ನೋಡಿ, ಖುಷಿ ಆಯಿತು. ಇದು ಅದೇ ಸೀರೀಸಿನ ಸೆಕೆಂಡ್ ಪಾರ್ಟು. ಸೊ ನಾವು ಈಗ ಲ್ಯಾಂಡ್ ಆಗಿದ್ದೀವಿ. ಇದು ಇಂದೋರ್ ಏರ್ಪೋರ್ಟು, ದೇವಿ ಅಹಿಲ್ಯಾಬಾಯಿ ಏರ್ಪೋರ್ಟ್ ಅಂತ ನೋಡಿ, ಇವ್ರ ಹೆಸರ ಮೇಲೆ ಈ ಏರ್ಪೋರ್ಟ್ ಹೆಸರಿಟ್ಟಿರೋದು. ನನಗೆ ಇಲ್ಲಿ ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ, ಕೋಮಲ್ ಮತ್ತು ಸ್ಮಿತಾ ಅಂತ. ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಹಾಯ್ ಮಾಡಿ ಅವರಿಗೆ. ನಮಗೆ ಅಲಾಟ್ ಆಗಿದ್ದಂಥ ಬ್ಯಾಗೇಜ್ ಬೆಲ್ಟ್ ಹತ್ರ ಬಂದ್ವಿ. ನನ್ನ ಬ್ಯಾಗು ಜಲ್ದಿ ಸಿಕ್ಬಿಡ್ತು. ಇವರಿಬ್ಬರು ಇನ್ನೂ ಅವ್ರ ಬ್ಯಾಗ್ ಸಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಮಗೆ ಪಿಕ್ ಮಾಡೋಕ್ಕೆ ಒಬ್ಬರು ಬರ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ನಾವು ಯಾರು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೋ ಅವ್ರ ಗಾಡಿಯಲ್ಲಿ ಹೋಗಬೇಕಾಗಿತ್ತು. ನಾವು ಬಂದಿರೋದು ಒಂದು ಇವೆಂಟ್ ಅಟೆಂಡ್ ಮಾಡೋದಕ್ಕೆ. ಆ ಇವೆಂಟಿಗೆ ಆಲ್ ಓವರ್ ಇಂಡಿಯಾ ಎಲ್ಲ ಕ್ಯಾಟಗರಿಯಲ್ಲಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ಜರ್ನಲಿಸಮ್, ಈ ಎಲ್ಲ ಕ್ಯಾಟಗರಿಯಲ್ಲೂ ಸೆಲೆಕ್ಟ್ ಮಾಡಿ 50 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಇನ್ವೈಟ್ ಮಾಡಿದರು. ಅದರಲ್ಲಿ ನಾನು ಒಬ್ಬಳು. ಇಲ್ಲಿ ಬರೋವರೆಗೂ ನಂಗೆ ಒಬ್ಬರು ಪರಿಚಯ ಇರಲಿಲ್ಲ. ಇಲ್ಲಿ ಬಂದಮೇಲೆ ಅಂದರೆ ಫ್ಲೈಟಲ್ಲಿ ನಂಗೆ ಇಬ್ಬರು ಪರಿಚಯ ಆದರು. ಇವರಿಬ್ಬರು, ಸ್ಮಿತಾ ಈಸ್ ಅ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಟರ್. ಹಾಗೆ ಕೋಮಲ್ ಕೂಡ ಸಸ್ಟೈನಬಿಲಿಟಿ ಕಾಂಟೆಂಟ್ ಕ್ರಿಯೇಟರ್ ಆನ್ ಇನ್ಸ್ಟಾಗ್ರಾಮ್. ಅವರಿಬ್ಬರದ್ದು ನಾನು ಹ್ಯಾಂಡಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮೋಸ್ಟ್ ಆಫ್ ಯೂಗೆ ಆಲ್ರೆಡಿ ಅವ್ರು ಗೊತ್ತಿರ್ಬೋದು. ಈಗ ನಾವು ಸಾಯಿಜಿ 5 ಸ್ಟಾರ್ ಹೋಟೆಲಿಗೆ ರೀಚ್ ಆಗಿದ್ದೀವಿ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಹೋಟೆಲ್ಸ್ ಇನ್ ಇಂದೋರು. ಸೊ 50 ಜನದಲ್ಲಿ ಒಂದು ಅರ್ಧದಷ್ಟು ಜನ ಇವತ್ತು ಬರ್ತಿದ್ದಾರೆ, ಇನ್ನರ್ಧದಷ್ಟು ಜನ ನೆಕ್ಸ್ಟ್ ಡೇ ಬರ್ತಾಯಿದ್ರು. ಸೊ ಒಬ್ಬೊಬ್ರದ್ದೇ ಫ್ಲೈಟ್ ಲ್ಯಾಂಡ್ ಆದಂಗೂ ಎಲ್ಲರೂ ಬರ್ತಿದ್ದಾರೆ. ಒಬ್ರನ್ನೊಬ್ರು ನಾವು ಮೀಟ್ ಮಾಡಿ ಪರಿಚಯ ಮಾಡ್ಕೋತಿದ್ದೀವಿ. ಇದು ನಾವು ಇದ್ದಿದ್ದಂಥ ಹೋಟೆಲ್ ಲಾಬಿ. ಇಲ್ಲಿ ನಮಗೆ 126 ರೂಮ್ ನಂಬರ್ ನಿಮ್ಮದು ಅಂತ ಹೇಳಿ ಕಳಿಸಿದ್ರು. ನಾನು ರೂಮ್ ಒಳಗೆ ಹೋದಾಗ ನನ್ನ ರೂಮ್ಮೇಟ್ ಇನ್ನೂ ಬಂದಿರಲಿಲ್ಲ. ನನ್ನ ರೂಮ್ಮೇಟ್ ಯಾರು ಅಂತ ಕೂಡ ಗೊತ್ತಿರಲಿಲ್ಲ. ಒಂಥರ ಸರ್ಪ್ರೈಸಿಂಗು, ಎಲ್ಲನೂ ಒಂಥರ ಥ್ರಿಲ್ಲಿಂಗ್ ಆಗಿತ್ತು ಈ ಇವೆಂಟ್ ಅಟೆಂಡ್ ಮಾಡಿದ್ದು. ಹೊಸೊಬ್ಬರನ್ನ ಭೇಟಿ ಮಾಡೋದು, ಅವ್ರ ಲೈಫ್ ಹೇಗೆ, ಅವ್ರು ಎಲ್ಲಿಂದ ಬಂದರು, ಅವ್ರು ಹೇಗೆ ಕಾಂಟೆಂಟ್ ಕ್ರಿಯೇಟರ್ ಆದರು, ಇದನ್ನೆಲ್ಲ ತಿಳ್ಕೊಳ್ಳೋಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವಿದ್ದಿದ್ದು ರೂಮ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಲಾಕರ್ಸ್ ಫೆಸಿಲಿಟಿ, ಹ್ಯಾಂಗರ್ ಫೆಸಿಲಿಟಿ, ಹಾಗೆಯೇ ಕಬರ್ಡ್ಸ್, ಡ್ರಾಯರ್ಸ್ ಎಲ್ಲ ಇತ್ತು. ಇಲ್ಲಿ ಸ್ಮಾಲ್ ಇದು ಕೆಟಲ್ಲು ಮತ್ತು ಕಾಫಿ ಸ್ಟೇಷನ್ ಇದೆ. ಇಲ್ಲಿ ಟಿ ವಿ ಇತ್ತು. ನಾವು ಟಿ ವಿ ಯೂಸ್ ಮಾಡಲಿಲ್ಲ. ತುಂಬ ಹೆಕ್ಟಿಕ್ ಶೆಡ್ಯೂಲ್ ಇತ್ತು ನಮ್ಮದು. ತುಂಬ ಕೆಲಸ, ಫುಲ್ ಡೇ ಕೆಲಸ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದದ್ದು. ಇಲ್ಲಿ 2 ಸಿಂಗಲ್ ಕಾಟ್ನ ಜಾಯಿನ್ ಮಾಡಿದ್ದಾರೆ, ಇನ್ನೊಬ್ಬರು ಬರ್ತಾರೆ ಅಂತ ಹೇಳೋದ್ನಲ್ಲ, ಅದಕ್ಕೋಸ್ಕರ. ಹಾಗೆಯೇ ಈ ರೂಮು ತುಂಬ ಸ್ಪೇಷಿಯಸ್ ಆಗಿತ್ತು. ಇಲ್ಲಿ ಫುಲ್ ಒಂದು ಗ್ಲಾಸ್ ವಿಂಡೋ ಕೂಡ ಇದೆ. ಒಂದು ಚೆನ್ನಾಗಿರೋ ಒಂದು ಪೇಂಟಿಂಗ್ ಕೂಡ ಹಾಕಿದ್ದಾರೆ. ನಾನು ಹಾಕ್ಕೊಂಡಿದ್ದ ಡ್ರೆಸ್ ತೋರಿಸ್ತಾ ಇದ್ದೀನಿ. ಇದು ಅರ್ಬ್ಯಾನಿಕ್ಕಿಂದ ತರಿಸಿದ್ದು ನಾನು. ವೈಟ್ ಕಲರ್ ಮ್ಯಾಕ್ಸಿ ಡ್ರೆಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟಿಗೆ ಸಿಗುತ್ತೆ. ಹೇಗಾದರೂ ಇರಲಿ ಅಂತ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನನಗಂತೂ ಈ ಡ್ರೆಸ್ ನೋಡಿದ ತಕ್ಷಣ ಇಷ್ಟ ಆಗಿ ನಾನು ಆರ್ಡರ್ ಮಾಡಿ ತರಿಸ್ಕೊಂಡ್ಬಿಟ್ಟೆ. ಒಂದು ಸೈಜ್ ನನಗೆ ಲೂಸ್ ಅನಿಸ್ತು, ಬಟ್ ಈ ಒಂದು ಸೈಜ್ ಕಡಿಮೆ ತರಿಸಿದ್ರೆ ಟೈಟ್ ಆಗ್ಬೋದೇನೋ, ಇದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಈ ಸೈಜೇ ತರಿಸಿದ್ದೀನಿ. ಇದು ನಾವು ಇದ್ದಿದ್ದಂಥ ವಾಶ್ರೂಮು. ಇಲ್ಲಿ ನೋಡ್ತಿರ್ಬೋದು, ಗ್ಲಾಸ್ ವಿಂಡೋ ಇದೆ ಇಲ್ಲಿ. ಇದು ಓಪನ್ ಮಾಡಿದ್ರೆ ಆ ಕಡೆ ರೂಮಲ್ಲಿರೋರು ಕೂಡ ಬಾತ್ರೂಮ್ನೆಲ್ಲ ನೋಡ್ಬೋದು. ಸ್ಪೇಷಿಯಸ್ಸಾಗಿ ಕಾಣಲಿ ಅಂತ ಈ ರೀತಿ ಮಾಡಿರ್ತಾರೆ. ಬೇಕಂದರೆ ನಾವು ಕ್ಲೋಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸಿಂಕ್ ಏರಿಯಾ ಇದೆ. ಎಲ್ಲ ಥರದ್ದು ಕೂಂಬಿಂದ ಹಿಡಿದು ನಾವೇನು ತರದಿದ್ರೂ ಕೂಡ ಬ್ರಷು, ಕೂಂಬು, ರೆಡಿ ಆಗೋಕ್ಕೆ ಏನೇನು ಬೇಕು ಬೇಸಿಕ್ಕು ಎಲ್ಲನೂ ಇಟ್ಟಿದ್ರು ಅವರು. ಇನ್ಕ್ಲೂಡಿಂಗ್ ನೇಲ್ ಶೇಪ್ನರ್, ಹಾಗೆ ಇಯರ್ಬಡ್ಸ್, ಶವರ್ ಕ್ಯಾಪ್ ಎಲ್ಲನೂ ಕೂಡ ಕೊಟ್ಟಿದ್ರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹೋಟೆಲ್ ರೂಮು. ಈಗ ನಾವು ಡಿನ್ನರಿಗೆ ಹೋಗೋ ಟೈಮು. ಎಲ್ಲರೂ ಬಂದಿರ್ತಾರೆ ಡಿನ್ನರ್ಗೆ, ಕಾಯ್ತಾ ಇರ್ತಾರೆ. ಇನ್ನೂ ಹೊಸೊಬ್ಬರನ್ನ ಭೇಟಿ ಆಗ್ಬೋದು. ತುಂಬ ಜನ ಅಲ್ಲಿ ಇನ್ಸ್ಟಾಗ್ರಾಮಿಂದ ಬಂದಿರೋರಿದ್ದರು. ನಾನು ಅಷ್ಟು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರೋದಿಲ್ಲ, ಅದಕ್ಕೋಸ್ಕರ ನಂಗೆ ಅವ್ರು ಯಾರೂ ಅಷ್ಟು ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಒಬ್ಬೊಬ್ಬರೇ ಪರಿಚಯ ಆಗ್ತಾ ಬಂದರು. ಇದರಲ್ಲಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋರು ಕಾಣಿಸಿದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ಹೇಳಿ, ನೀವು ಫಾಲೋ ಮಾಡ್ತಿರೋರು ಯಾರಾದರೂ ಕಾಣಿಸಿದ್ರೆ ಅಂತ. ಈಗ ನಾವು ಇಲ್ಲಿ ಒಂದು 3-4 ರೆಸ್ಟೋರೆಂಟ್ಸ್ ಇದೆ. ಇಲ್ಲಿ ಚೈನೀಸ್ ರೆಸ್ಟೋರೆಂಟು, ಹಾಗೆ ದೇಸಿ ರೆಸ್ಟೋರೆಂಟು, ಕಾಂಟಿನೆಂಟಲ್ಲು, ಇಟಾಲಿಯನ್, ಈ ರೀತಿ ಎಲ್ಲ ಇರುತ್ತೆ 5 ಸ್ಟಾರ್ ಹೋಟೆಲ್ಸಲ್ಲಿ. ಈಗ ನಾವು ಬಂದಿರೋದು ದೇಸಿ ಅಂದರೆ ಇಂಡಿಯನ್ ಸ್ಟೈಲ್ ಫುಡ್ ಸಿಗೋವಂಥ ರೆಸ್ಟೋರೆಂಟಲ್ಲಿ. ಇಲ್ಲಿ ಕೂಡ ಬುಫೆ ಇತ್ತು. ಎಂಟೈರ್ ಟ್ರಿಪ್ಪಿಗೆ ನಾವೇನು ಪೇ ಮಾಡಬೇಕಾಗಿರಲಿಲ್ಲ, ಎಲ್ಲನೂ ಅವರೇ ನೋಡಿಕೊಂಡ್ರು. ಯಾಕಂದರೆ ನಾವು ಪಡೋ ಅಷ್ಟು
ಹಾರ್ಡ್ ವರ್ಕಿಗೆ ಅವರು ರೆಕಗ್ನೈಸ್ ಮಾಡಿ ನಮಗಿಂತ ಆಪರ್ಚುನಿಟಿ ಕೊಟ್ಟು ಇಲ್ಲಿ ಕರೆಸಿ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ, ಹಾಗೆ ಕೆಲಸನೂ ತೊಗೋತಾರೆ, ಎಷ್ಟು ಕೆಲಸ ಬೇಕೋ ಅಷ್ಟು. ಅದ್ರ ಜೊತೆಗೆ ನಮ್ಮನ್ನು ಅವರು ರೆಸ್ಪೆಕ್ಟ್ಫುಲ್ಲಿ ಟ್ರೀಟ್ ಮಾಡೋದಿದೆಯಲ್ಲ, ಅದು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ನಾವಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಏನಾದರೂ ಒಂದು ರೆಕಗ್ನಿಷನ್ ಸಿಕ್ಕಿದ್ರೆ ಅಥವಾ ವ್ಯಾಲಿಡೇಷನ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಇಲ್ಲಿ ಸ್ಟಾರ್ಟರ್ಸು, ಮೇನ್ ಕೋರ್ಸು, ಡೆಸರ್ಟ್ಸು ಎಲ್ಲ ಇತ್ತು. ವೆಜ್, ನಾನ್ ವೆಜ್, ಎಗ್, ಮಟನ್, ಚಿಕನ್, ನೀವೇನು ಕೇಳ್ತಿರೋ ಎಲ್ಲ ವೆರೈಟಿಯಲ್ಲೂ 5-6 ಐಟಮ್ಸು. ಒಂದು ಮೊಸರು ಇಟ್ಟಿದ್ರು ಕೂಡ ಆ ಮೊಸರಲ್ಲಿ ಒಂದು 4-5 ವೆರೈಟಿ ಇರುತ್ತೆ. ಗ್ರೀಕ್ ಯೋಗರ್ಟು, ಫ್ಲೇವರ್ಡ್ ಯೋಗರ್ಟು, ಅನ್ಫ್ಲೇವರ್ಡ್ ಯೋಗರ್ಟು, ಲೋ ಫ್ಯಾಟ್ ಯೋಗರ್ಟು, ಈ ರೀತಿ ಇರುತ್ತೆ. ಸೊ ಇದು 5 ಸ್ಟಾರ್ ಹೋಟೆಲಿನ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ನನಗೆ ಫುಲ್ ಟಯರ್ಡ್ ಆಗೋಗಿತ್ತು. ಯಾಕಂದರೆ ನಾನು ಬೆಳಗ್ಗೆ ಹೊರಟಿದ್ದು ತರೀಕೆರೆಯಿಂದ ಬ್ಯಾಂಗ್ಳೂರಿಗೆ ಬಂದು, ಬ್ಯಾಂಗ್ಳೂರಿಂದ ನಾನು ಇಂದೋರಿಗೆ ಬರೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗೋಗಿದ್ದೆ. ಏನು ಊಟ ಮಾಡೋಕ್ಕೂ ಮನಸ್ಸಿರಲಿಲ್ಲ, ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ತಾ ಇತ್ತು. ಬಟ್ ಎಲ್ರಿಗೂ ಮೀಟ್ ಆಗೋಕ್ಕಾದರೂ ನಾನು ಡಿನ್ನರಿಗೆ ಹೋಗಲೇಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಗ್ರೇವೀಸ್ನ ನಾನೆಲ್ಲ ಒಂದೊಂದು ಸ್ಪೂನ್ ಗ್ರೇವಿ ಹಾಕ್ಕೊಂಡು ಬಂದಿದ್ದೀನಿ. ರೋಟಿ ಅಥವಾ ಕುಲ್ಚಾ ಏನಾದರೂ ತಂದುಕೊಡಿ ಅಂತ ಹೇಳಿ ಕೂತಿದ್ದೀನಿ. ಅವ್ರು ರೆಡಿ ಮಾಡ್ಕೊಂಡು ಬರೋವರೆಗೂ ನಾನು ಎಲ್ಲರನ್ನೂ ಪರಿಚಯ ಮಾಡಿಕೊಂಡೆ. ಎಲ್ಲನೂ ಚೆನ್ನಾಗಿತ್ತು. ಸ್ಟಾರ್ಟರ್ಸ್ ಎಲ್ಲ ಅವರೇ ಬಂದು ಸರ್ವ್ ಮಾಡಿದ್ರು ಟೇಬಲ್ಗೆ. ಇಲ್ಲಿರೋರೆಲ್ಲ ಇಷ್ಟು ಜನ ಈಗ ಪರಿಚಯ ಆಗಿದ್ದಾರೆ. ನೋಡೋಣ ನೆಕ್ಸ್ಟ್ ಡೇ ಇನ್ನೂ ಯಾರ್ಯಾರು ಬರ್ತಾರೆ, ಯಾರ್ಯಾರು ಪರಿಚಯ ಆಗ್ತಾರೆ ಅಂತ. ಈಗ ನೆಕ್ಸ್ಟ್ ಡೇ ನಾನು ಬೆಳಗ್ಗೆನೇ ಎದ್ದು 5 ಗಂಟೆಗೆ ಎದ್ದು ರೆಡಿಯಾಗಿ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಬ್ರೇಕ್ಫಾಸ್ಟ್ನ ಅವರು ಪ್ಯಾಕ್ ಮಾಡಿ ಕೊಡ್ತಾರೆ ಅಂತ ಹೇಳಿದರು. ಇಲ್ಲಿದ್ದಾರಲ್ಲ, ಇವರೇ ನನ್ನ ರೂಮ್ಮೇಟು ಶೌಮಿತಾ ಅಂತ. ಇವರು ಹೋಮ್ ಶೆಫು. ಇವರು ಕ್ಲೌಡ್ ಕಿಚನ್ ಎಲ್ಲ ರನ್ ಮಾಡ್ತಾರೆ. ಇವ್ರ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಯಿತು. ಅವ್ರು ಫೇಸ್ಬುಕ್ಕಲ್ಲಿ ತುಂಬ ಕಾಂಟೆಂಟ್ ಹಾಕ್ತಾರೆ ಅಂತ ಹೇಳ್ತಿದ್ರು. ಅವ್ರದ್ದು ಫೇಸ್ಬುಕ್ ಪೇಜ್ ಲಿಂಕ್ನು ನಾನು ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ನಾವು ಕಾಫಿ ಕುಡಿಯೋಣ ಎಲ್ಲರೂ ಬಂದು ಒಂದು ಕಡೆ ಸೇರಿ ಅಲ್ಲಿಂದ ಹೊರಡೋರಿದ್ವಿ ನಾವು ಕೆಲಸಕ್ಕೆ. ಸೊ ನಾನು ಹಾಕ್ಕೊಂಡಿರೋ ಔಟ್ಫಿಟ್ಟು ನಾನು ಮಿಂತ್ರಾದಿಂದ ತರಿಸಿದ್ದು. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವಾಚು ನನಗೆ ಗಿಫ್ಟ್ ಬಂದಿದ್ದು ಅಂತ ಹೇಳಿದ್ನಲ್ಲ, ನಾನು ವಾಚ್ ಕಲೆಕ್ಷನ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಾಚ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ಕಾಫಿ ಆಯಿತು, ಬ್ರೇಕ್ಫಾಸ್ಟ್ನೆಲ್ಲ ಪ್ಯಾಕ್ ಮಾಡಿ ಕಾರಲ್ಲಿ ಇಟ್ಟಿದ್ದಾರೆ. ಎಲ್ಲರೂ ಸೆಲ್ಫೀಸ್ ತಗೋತಾ ಇದ್ದಾರೆ. ನಮ್ಮ ಕಾರಲ್ಲಿ ಇವರಿಬ್ಬರು ನಂಗೆ ಫ್ರೆಂಡ್ ಆದರು. ಇವರು ಒಬ್ಬರು ಮಾಸ್ಟರ್ ಶೆಫ್ ಮಾಮ್, ಇನ್ಸ್ಟಾಗ್ರಾಮಲ್ಲಿ ನೀವು ಸರ್ಚ್ ಮಾಡ್ಬೋದು. ಇನ್ನೊಬ್ಬರು ಸಸ್ಟೈನೇಬಿಲಿಟಿ ಕಾಂಟೆಂಟ್ ಮಾಡ್ತಾರೆ, ವೈಷ್ಣವಿ ಗುಡಿವಾಡ ಅಂತ. ಒಬ್ಬರು ತಮಿಳ್ನಾಡವರು, ಇನ್ನೊಬ್ಬರು ಹೈದ್ರಾಬಾದವರು, ನಾನು ಕರ್ನಾಟಕದವಳು. ಮೂವರು ಸೇರಿ ಸೌತ್ ಇಂಡಿಯನ್ ಫಿಲ್ಮ್ಸ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಾವು ಹೋಗ್ತಿರೋದು ಒಂದು 4ರಿಂದ 4.25 ಗಂಟೆ ಜರ್ನಿ. ಒಂದು ಹೊಲಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಏನೇನು ಕೆಲಸ ಮಾಡಿದ್ವಿ, ಏನೇನು ಕಾಂಟೆಂಟ್ನ ನಾನು ಅಲ್ಲಿ ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ನಾನು ಡಿಫ್ರೆಂಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ಜಸ್ಟ್ ನಾವು ಮಾಡಿದ ಫನ್ನು, ಮೀಟ್ ಮಾಡಿದ ಪೀಪಲ್ ಬಗ್ಗೆ, ಹಾಗೆ ನಾವು ಇದ್ದಿದ್ದ ಜಾಗ, ಊಟ ಮಾಡಿದ ಊಟ, ಇದ್ರ ಬಗ್ಗೆ ಈ ವ್ಲಾಗ್ ಅಷ್ಟೇ ಇದು. ಅದಕ್ಕೋಸ್ಕರ ನಾನು ಅದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಇಲ್ಲೊಂದು ಪಿಟ್ ಸ್ಟಾಪ್ ಕೊಟ್ಟಿದ್ರು ವಾಶ್ರೂಮ್ಗೆ ಹೋಗೋದಕ್ಕೆ, ಹಾಗೆ ಏನಾದರೂ ಬ್ರೇಕ್ಫಾಸ್ಟ್ ತಿನ್ಕೊಳ್ಳೋಗಿದ್ರೆ ತಿನ್ಕೊಳ್ಳಿ ಅಂತ. ನಮ್ಮ ಕಾರ್ ತುಂಬ ಜ್ಯೂಸಸ್ಸು, ಸ್ನ್ಯಾಕ್ಸು, ಬಿಸ್ಕಿಟ್ಸು ಎಲ್ಲ ಇಟ್ಟಿದ್ರು. ಪಾಪ ಏನಾದರೂ 4.5 hour ಜರ್ನಿ ಅಲ್ವಾ, ಹಸುವಾದರೆ ತಿನ್ಕೊಳ್ಳಿ ಅಂತ. ಸೊ ಈಗ ಬ್ರೇಕ್ಫಾಸ್ಟ್ ಕಿಟ್ಟನ್ನ ಓಪನ್ ಮಾಡ್ತಿದ್ದೀನಿ. ಸಾಯಿಜಿ ಹೋಟೆಲ್ ಅವರೇ ಪ್ಯಾಕ್ ಮಾಡಿರೋದಿದ್ದು. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಪ್ಲೇಟು, ಸ್ಪೂನ್ಸು, ಫೋರ್ಕು, ಹಾಗೆಯೇ ಟಿಶ್ಯೂ ಪೇಪರು, ಜ್ಯೂಸು, ವಾಟ್ರ್ ಬಾಟಲು, ಒಂದು ಬಾಕ್ಸಲ್ಲಿ ಸ್ಯಾಂಡ್ವಿಚ್ಚು, ಒಂದು ಬಾಕ್ಸಲ್ಲಿ ಪೋಹ, ಅದ್ರ ಮೇಲೆ ಹಾಕ್ಕೊಳ್ಳೋಕ್ಕೆ ಒಂದು ಕೆಚಪ್ ಸ್ಯಾಶೆ. ಏನು ಬೇಡ ಅನ್ನೋಂಗಿಲ್ಲ, ಇಲ್ಲಿ ಏನು ಮಿಸ್ಸಿಂಗ್ ಇದೆ ಅನ್ನೋಂಗಿಲ್ಲ. ಅಷ್ಟು ನೀಟಾಗಿ ಎಲ್ಲನೂ ಪ್ಯಾಕ್ ಮಾಡಿಕೊಟ್ಟಿದ್ರು. ನಾನು ಸ್ಯಾಂಡ್ವಿಚ್ ತಿಂದೆ. ನನಗೆ ಅವಲಕ್ಕಿ ಅಂದರೆ ಇಷ್ಟ ಇಲ್ಲ. ಅವಲಕ್ಕಿ ನೋಡಿದ ತಕ್ಷಣ ಬೇಜಾರಾಯಿತು. ಹಾಗೆ ಕಾರ್ತಿಕ್ ತುಂಬ ನೆನಪಾದ್ರು, ಅವ್ರಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಇಂದೋರಲ್ಲಿ ಅವಲಕ್ಕಿ ಯಾಕೆ ಕೊಟ್ಟು ಕಳಿಸಿದ್ದಾರೆ ಅಂದರೆ, ಇಂದೋರಲ್ಲಿ ಪೋಹ ಫೇಮಸ್, ಇಂದೋರಿ ಪೋಹ ತುಂಬ ಫೇಮಸ್ಸು. ಬಟ್ ನಾನು ಇಂದೋರಿ ಪೋಹ ಅಲ್ಲಿ ಬೇರೆ ಲೋಕಲ್ ಸ್ಟೋರಲ್ಲಿ ಟ್ರೈ ಮಾಡಿ ಹೇಗೆ ಮಾಡೋದು ಕಲ್ತ್ಕೊಂಡು ಬಂದಿದ್ದೀನಿ. ನಿಮಗೆ ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ಬೇಗ ತಿಂಡಿ ತಿನ್ನಿ ನೆಕ್ಸ್ಟ್ ಹೊರಡಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಬ್ರೇಕ್ಫಾಸ್ಟ್ ಕಾರಲ್ಲೇ ತಿನ್ಕೊಂಡಿದ್ದಾರೆ. ನಾನೇನು ಅಂದ್ಕೊಂಡೆ, ಸ್ಯಾಂಡ್ವಿಚ್ ತಿನ್ಕೊಂಡು ಬಿಡೋಣ, ಫಾಸ್ಟಾಗಿ ತಿನ್ಬೋದು. ಮತ್ತು ಕಾರ್ ಹತ್ತಿದ್ಮೇಲೆ ಹಸುವಾದರೆ ಪೋಹ ಏನಾದರೂ ತಿನ್ಕೋಬೋದು, ಅಥವಾ ಜ್ಯೂಸು, ಸ್ನ್ಯಾಕ್ಸು ಏನಾದರೂ ಇದೆ, ಅದರಲ್ಲಿ ಟೈಮ್ ಕಳೆಯುತ್ತೆ ಅಂತ ಅಂದ್ಕೊಂಡೆ. ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾಯಿದೆ. ಕೆಲವೊಂದಷ್ಟು ರೋಡ್ ತುಂಬ ಚೆನ್ನಾಗಿತ್ತು, ಇನ್ನು ಕೆಲವು ಕಡೆ ತುಂಬ ಅಂದರೆ ತುಂಬ ರೋಡ್ ಹಾಳಾಗಿತ್ತು. ಸುಸ್ತಾದಂಗೆ ಆಗೋಯ್ತು. ಲಾಸ್ಟಿಗೆ ರೀಚ್ ಆಗಿ ಒಂದಷ್ಟು ಕೆಲಸಗಳು ಮುಗಿಸಿದ್ದೀವಿ. ಈಗ ಲಂಚ್ ಬ್ರೇಕ್ ಕೊಟ್ಟಿದ್ದಾರೆ. ಲಂಚ್ ಬ್ರೇಕಲ್ಲಿ
ಹಮ್ಮಸ್ಸು ಮತ್ತು ಕುಬೂಸು ಮತ್ತು ಒಂದಷ್ಟು ಸ್ಯಾಲೆಡ್ಸು ಇದನ್ನೆಲ್ಲ ಕೊಟ್ಟಿದ್ದಾರೆ. ಮೆಡಿಟರೇನಿಯನ್ ಅಥವಾ ಅರೇಬಿಕ್ ಕ್ವಿಸಿನ್ ಅಂತ ಏನಂತಾರೆ, ಅರೇಬಿಕ್ ಕ್ವಿಸಿನಲ್ಲಿ ಇದು ಬೀಟ್ರೂಟ್ ಹಮ್ಮಸ್ ಮತ್ತು ಪುದೀನಾ ಹಮ್ಮಸ್ ಮತ್ತು ಇನ್ನೊಂದು ನಾರ್ಮಲ್ ಪ್ಲೇನ್ ಹಮ್ಮಸ್ ಇದಿಷ್ಟು ಇತ್ತು. ನನಗೆ ಬೀಟ್ರೂಟ್ ಹಮ್ಮಸ್ ನೋಡಿ ಇದು ಚೆನ್ನಾಗಿರಲ್ಲ ಅಂದ್ಕೊಂಡೆ, ಬಟ್ ಎಲ್ಲದಕ್ಕಿಂತ ಚೆನ್ನಾಗಿದ್ದಿದ್ದು ಬೀಟ್ರೂಟ್ ಹಮ್ಮಸ್ಸೇ. ಎಷ್ಟೊಂದು ಜನಕ್ಕೆ ಅದು ಇಷ್ಟ ಆಗಲಿಲ್ಲ, ಟೇಸ್ಟು ತುಂಬ ಕಷ್ಟಪಟ್ಟರು ಖಾಲಿ ಮಾಡೋಕ್ಕೆ. ದುಬೈಯಲ್ಲೆಲ್ಲ ಇದು ಟೇಸ್ಟ್ ಮಾಡಿ ನಂಗೆ ಅಭ್ಯಾಸ ಇತ್ತು. ಸೊ ಒಂದು ಸಫಿಷಿಯೆಂಟಾಗಿ ಎಷ್ಟು ಬೇಕೋ ಅಷ್ಟು ತಿಂದೆ. ಈಗ ಮತ್ತೆ ನಾವೆಲ್ಲ ಕೆಲಸ ಮುಗಿಸಿ ಸಂಜೆ ಆಗೋಗಿದೆ, ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ಎಲ್ಲರೂ ಬಿಸಿಲಲ್ಲಿ. ವಾಪಸ್ ಹೋಗಿ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ಹೋಗಿದ ತಕ್ಷಣ ಒಂದು ಹೈ ಟೀ ಇದೆ, ರೆಡಿಯಾಗಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಇನ್ನೊಂದು ಸಲ ರೆಡಿಯಾಗಿದ್ದೀನಿ. ಇದು ನಾನು ಹಾಕ್ಕೊಂಡಿದ್ದು ಔಟ್ಫಿಟ್ಟು. ಇದನ್ನು ನಾನು ಶಿವಮೊಗ್ಗ ಮಾಲಲ್ಲಿ ತೊಗೊಂಡಿದ್ದು. ಇದು ರಿಲಯನ್ಸ್ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಈ 5 ಸ್ಟಾರ್ ಹೋಟೆಲ್ಸಲ್ಲೆಲ್ಲ ಹೈ ಟೀ ಅಂದರೆ ಇದೇ ರೀತಿ ಡ್ರೆಸ್ ಮಾಡ್ಕೋಬೇಕು, ಪರ್ಟಿಕ್ಯುಲರ್ ಡ್ರೆಸ್ ಕೋಡ್ ಟೈಪ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಮ್ಗೆ ಮೆನ್ಷನ್ ಮಾಡಿದರು ಯಾವ್ಯಾವ ಇವೆಂಟಿಗೆ ಏನೇನು ಹಾಕ್ಕೋಬೇಕು ಅಂತ. ಸೊ ಲಾಸ್ಟ್ ಮಿನಿಟಲ್ಲಿ ಇದು ಶಿವಮೊಗ್ಗ ಮಾಲಲ್ಲಿ ಸಿಕ್ತು, ತೊಗೊಂಡು ಬಂದೆ. ನನಗಂತೂ ನಾನು ಆಗಿದ್ದ ಸುಸ್ತಿಗೆ ಏನು ಹೈ ಟೀಯಲ್ಲಿದ್ದಿದ್ದು ಸ್ನ್ಯಾಕ್ಸ್ ಏನೂ ತಿನ್ನಲಿಲ್ಲ. ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಏನೇನಿತ್ತು ಹೈ ಟೀಯಲ್ಲಿ ಅಂತ ತೋರಿಸ್ತಿದ್ದೀನಿ. ಅದಾದ ತಕ್ಷಣ ಡಿನ್ನರ್ ಸ್ಟಾರ್ಟ್ ಆಗುತ್ತೆ. ಡಿನ್ನರಲ್ಲಿ ಲೈವ್ ಬ್ಯಾಂಡ್ ಅಂದರೆ ಲೈವ್ ಪರ್ಫಾರ್ಮೆನ್ಸ್ ಕಾನ್ಸರ್ಟ್ ಕೂಡ ನಡೆಯುತ್ತೆ ಅಂತ ಹೇಳಿದರು. ಸೊ ಇಲ್ಲೊಂದು ಬ್ಯಾಂಡ್ ಬಂದಿದೆ, ತುಂಬ ಚೆನ್ನಾಗಿ ಪ್ಲೇ ಮಾಡ್ತಿದ್ದಾರೆ. ಇದನ್ನು ಹಾಕಿದ್ರೆ ಕಾಪಿರೈಟ್ ಕ್ಲೇಮ್ ಆಗುತ್ತೆ, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಫೇಮಸ್ ಸಾಂಗ್ಸ್ ಎಲ್ಲ ಹಾಡ್ತಿದ್ದಾರೆ ಅವರು. ಅದನ್ನು ಹಾಕಿದ್ರೆ ಇಲ್ಲಿ ಕಾಪಿರೈಟ್ ಕ್ಲೇಮ್ ಆಗುತ್ತೆ ಅಂತ ನಾನು ಆಡಿಯೋ ಹಾಕ್ತಾಯಿಲ್ಲ ಅಷ್ಟೇ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಬ್ಯಾಂಡ್ ಅದು. ಇಲ್ಲಿ ನಾವೆಲ್ಲರೂ ಡಿನ್ನರಿಗೆ ಕೂತಿದ್ದೀವಿ. ನಮ್ಗೆ ಇಲ್ಲೇ ಸರ್ವ್ ಮಾಡ್ತಿದ್ದಾರೆ. ಸ್ಟಾರ್ಟರ್ಸು ಮೇನ್ ಕೋರ್ಸ್ ಎಲ್ಲ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಬಟ್ ನನಗೆ ಏನು ಊಟ ಮಾಡೋ ಮೂಡ್ ಇರಲಿಲ್ಲ. ಸ್ಟಾರ್ಟರ್ಸ್ ಒಂಚೂರು ತಿಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೆಸರ್ಟ್ ಸೆಕ್ಷನಲ್ಲಿ ರಸ್ಮಲೈ ತಿನ್ಕೊಂಡು ಬಂದೆ. ಸ್ಟಾರ್ಟರ್ಸ್ನ ಈ ಕಾನ್ಸರ್ಟ್ ಎಲ್ಲ ನಡೀತಿದೆಯಲ್ಲ ಈ ಹಾಲಲ್ಲಿ ಇಟ್ಟಿದ್ದಾರೆ, ಮತ್ತು ಬೇರೆ ಮೇನ್ ಕೋರ್ಸು ಡೆಸರ್ಟ್ಸ್ ಎಲ್ಲ ಇದ್ರ ಪಕ್ಕದ ಹಾಲಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ತೊಗೊಂಡ್ಬರ್ಬೇಕು ಅಂತ. ನಿಮಗೆ ಹಾಲು ಆಂಬಿಯನ್ಸ್ ಎಲ್ಲ ಹೇಗಿದೆ, 5 ಸ್ಟಾರ್ ಹೋಟೆಲಲ್ಲಿ ಬ್ಯಾಂಡೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಹಾಲೆಲ್ಲ ಖಾಲಿ ಇದೆ, ಯಾಕಂದರೆ ಎಲ್ಲರೂ ಒಬ್ಬೊಬ್ಬರೇ ಬಂದು ಫ್ರೆಶ್ ಅಪ್ ಆಗಿ ಬರೋಕ್ಕೆ ಲೇಟ್ ಮಾಡ್ತಿದ್ದಾರೆ, ಟಯರ್ಡ್ ಆಗಿದ್ದಾರಲ್ವ ಎಲ್ಲರೂ. ಅದಕ್ಕೋಸ್ಕರ ಇಲ್ಲಿಂದ ನಾನು ನಿಮಗೆ ಮೇನ್ ಕೋರ್ಸು ಸ್ಯಾಲಡ್ಸು ಇದರಲ್ಲೆಲ್ಲ ಏನೇನಿತ್ತು ಅಂತ ತೋರಿಸ್ತಿದ್ದೀನಿ. ಇಲ್ಲೂ ಕೂಡ ತುಂಬ ವೆರೈಟೀಸ್ ಇದ್ವು. ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗದೆ ನಾನಂತೂ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ನಾವು ಯಾವುದೋ ಊರಲ್ಲಿ ಕೂತು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಹಾಗೆ ಯಾವುದೋ ಊರಲ್ಲಿ ಕೂತು ನೀವೆಲ್ಲರೂ ನನ್ನ ಕಾಂಟೆಂಟ್ನ ನೋಡ್ತಾ ಇರ್ತೀರ. ಹಾಗೆ ಯಾವುದೋ ಊರಲ್ಲಿರೋವಂಥ ಬ್ರ್ಯಾಂಡ್ಸು ಅದನ್ನು ನೋಡಿ ರೆಕಗ್ನೈಸ್ ಮಾಡಿ ನಮ್ಮ ಟ್ಯಾಲೆಂಟ್ನ ನಮ್ಮ ಹಾರ್ಡ್ ವರ್ಕ್ನ ರೆಕಗ್ನೈಸ್ ಮಾಡಿ ಈ ರೀತಿ ಕರ್ಕೊಂಡು ಬಂದು ನಮಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಇದಕ್ಕೆಲ್ಲ ಕಾರಣ ನೀವು ಮಾತ್ರನೇ. ಯಾಕಂದರೆ ನೀವು ನನ್ನ ವೀಡಿಯೋಸ್ನ ನೋಡಿ ಇಷ್ಟೊಂದು ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ, ಇಷ್ಟು ಪ್ರೀತಿ ತೋರಿಸಿರಲಿಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಡಿನ್ನರೆಲ್ಲ ಆದಮೇಲೆ ಅಲ್ಲಿ ಬ್ಯಾಂಡಲ್ಲಿ ಸಾಂಗ್ ಹಾಡ್ತಿದ್ದಾರಲ್ಲ, ಆ ಸಾಂಗಿಗೆ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಒಂದು ಸ್ವಲ್ಪ ಹೊತ್ತು ಜಾಯ್ನ್ ಆಗಿದ್ದೆ. ಫ್ರೆಂಡ್ಸ್ ಎಲ್ಲರೂ ಸೇರಿದಾಗ, ಪರಿಚಯ ಇರೋರೆಲ್ಲರೂ ಸೇರಿದಾಗ ಡ್ಯಾನ್ಸ್ ಮಾಡೋದು ಒಂಥರ, ಬಟ್ ಇಲ್ಲೆಲ್ಲರೂ ಹೊಸಬ್ರು ಎಲ್ಲ ಸ್ಟ್ರೇಂಜರ್ಸ್ ಥರ, ಅವ್ರ ಜೊತೆಗೆ ಡ್ಯಾನ್ಸ್ ಮಾಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನನ್ನ ರೂಮ್ಮೇಟ್ ನೋಡಿ ಸಾರಿ ಹಾಕ್ಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ, ಬೆಂಗಾಲಿ ಸಾರಿ ಹಾಕ್ಕೊಂಡು. ಇನ್ನಿಷ್ಟು ಜನನ್ನು ಕರ್ಕೊಂಡು ಹೋಗಿ ಎಲ್ಲ ಆರ್ಗನೈಸ್ ಮಾಡಿ, ಇವೆಂಟ್ ಆರ್ಗನೈಸ್ ಮಾಡಿ ಎಲ್ಲರೂ ನೋಡ್ಕೊಂಡಿದ್ದು ಮಾಮ್ಸ್ ಪ್ರೆಸೋ ಟೀಮ್ ಅವರು. ಮಾಮ್ಸ್ ಪ್ರೆಸೋ ಟೀಮ್ ಹೆಡ್ ಮಾತಾಡ್ತಾ ಇದ್ದಾರೆ ಇವಾಗ ನಮ್ಮನ್ನೆಲ್ಲನೂ ಕೂರಿಸಿ. ಏನೇನೆಲ್ಲ ಆಯಿತು, ಹೇಗಿದೆ, ನಮ್ಮ ಜೊತೆಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತೆಲ್ಲ ಶೇರ್ ಮಾಡಿದ್ರು. ತುಂಬ ಬ್ಯೂಟಿಫುಲ್ ಆಗಿತ್ತು. ಹಾಗೆಯೇ ಅವ್ರ ಟೀಮಿಂದ ಒಬ್ಬರು ಸ್ಟ್ಯಾಂಡಪ್ ಕಾಮಿಡಿ ಮಾಡಿದ್ರು. ಅದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬಿದ್ದು ನಗ್ತಿದ್ರು. ನಾನು ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಚೂರು ಕ್ಲಿಪ್ಪಿಂಗ್ನ ತೆಗಿಯೋಕ್ಕೆ ಟ್ರೈ ಮಾಡಿದ್ದೀನಿ. ಅದನ್ನ ಇಲ್ಲಿ ಹಾಕ್ತೀನಿ ನೋಡಿ, ನೀವು ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ. टेस्ट करना नेक्स्ट टाइम में रेज़िन आएगा ना, डालूंगा खाओगे यार। मेरी I don't what I don't ಪಾರ್ಟಿಯಿಂದ ಎಸ್ಕೇಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಈಗ ನೈಟ್ ಹೊರಟಿದ್ದೀವಿ. ನೈಟ್ 1 ಗಂಟೆ 1:15 ಗಂಟೆ ಆಗಿದೆ ಟೈಮು.
ಸುತ್ಕೊಂಡು ಬರೋಣ ಅಂತ ಊರು. ಅದನ್ನೆಲ್ಲ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಈ ವ್ಲಾಗ್ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.